ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರ ನಾಯಕರಾಗಿರಲಿಲ್ಲ. ಅವರು ಇಡೀ ದೇಶದ ನಾಯಕರು, ಜಗತ್ತಿನ ನಾಯಕರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದೇಶಕ್ಕೆ ಅತ್ಯಂತ ಯೋಗ್ಯವಾದಂಥ ಮತ್ತೆ ನಮ್ಮ ಸಮಾಜಕ್ಕೆ ಬೇಕಾದಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ರು. ಅವರು 1949 ನವೆಂಬರ್ 25ನೇ ತಾರೀಕು 25 ಸುಮ್ಮನೆ ಯಾರು 26 ಅಂತ ಹೇಳಿದವರು ಭಾಷಣ ಮಾಡದ್ದು 25ನೇ ತಾರೀಕು. ನನಗೆ ಗೊತ್ತಿಲ್ವದು. ಸಾವಿರದ 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಕೊನೆ ಭಾಷಣ ಮಾಡಿದ್ದಾರೆ. ಅದನ್ನು ಹೇಳದ್ದು ನಾನು. ಕೊನೆ ಭಾಷಣ ಮಾಡಿದ್ದಾರೆ. ಕೊನೆ ಭಾಷಣದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ 1950 ಜನವರಿ 26ನೇ ತಾರೀಕು ಈ ಸಂವಿಧಾನ ಜಾರಿ ಬರ್ತಾ ಇದೆ. ಜಾರಿಗೆ ಬಂದಂಥ ಸಮಾಜದಲ್ಲಿ ನಮ್ಮ ಸಮಾಜ ಹೇಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ನಾವು ಜಾರಿ ಬಂದಂಥ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕೆ ಅವರು ಏನು ಹೇಳಿದ್ರು ಅಂತಂದ್ರೆ, ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಈ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರನೇ ಅವರು ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ತಳಹದಿಯ ಮೇಲೆ ನಿಂತಿದೆ. ಅದಕ್ಕೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲರಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು, ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯ ಸಿಗಬೇಕು. ಇಲ್ಲರೂ ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರನೇ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳಿದ್ದೀವಿ. ಒಬ್ಬ ವ್ಯಕ್ತಿ ಒಂದು ಓಟು
ಒಂದು ಮೌಲ್ಯ. ಅವ್ರು ಎಷ್ಟೇ ಇದಾದರೂ ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೂ ಒಂದೇ ಓಟು, ಮಾಮೂಲಿ ಮನುಷ್ಯ ಸಿಟಿಜನ್ ಆಫ್ ದಿ ಕಂಟ್ರಿ ಅವ್ರಿಗೂ ಒಂದೇ ಓಟು. ವ್ಯತ್ಯಾಸ ಏನಿರಲ್ಲ, ಒಂದೇ ಮೌಲ್ಯ. ಆದರೆ ಇದು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿನಲ್ಲಿ ಇಲ್ಲ. ಇದೆಯಾ? ಅದಕ್ಕೆ ಹೇಳಿದ್ದು ಅವರು ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಎಲ್ರಿಗೂ ಸಿಕ್ಕಿದಾಗ ಮಾತ್ರ ಸಾಧ್ಯ. ನಾವು ಒಪ್ಕೊಂಡಿದ್ದೀವಿ, ಸಂವಿಧಾನದ ರೀತಿಯ ಒಪ್ಕೊಂಡಿದ್ದೀವಿ. ಏನಂತ ಒಪ್ಕೊಂಡಿದ್ದೀವಿ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ ಮೂರು ಅಂಶಗಳ ಮೇಲೆ ನಮ್ಮ ಸಂವಿಧಾನ ನಿಂತಿರ್ತಕ್ಕಂಥದ್ದು. ಈ ಮೂರು ಅಂಶಗಳ ಮೇಲೆ ನಮ್ಮ ಸಂವಿಧಾನ ನಿಂತಿರ್ತಕ್ಕಂಥದ್ದು. ಇದು ಎಲ್ರಿಗೂ ಸಿಗಬೇಕು, ಎಲ್ರಿಗೂ ಸ್ವಾತಂತ್ರ್ಯ ಸಿಗಬೇಕು, ಎಲ್ಲರೂ ಸಮಾನವಾಗಿ ಇರಬೇಕು, ಸಮಾನ ಅವಕಾಶಗಳಿರಬೇಕು, ಮತ್ತು ಎಲ್ಲರೂ ಕೂಡ ಅಣ್ಣ ತಮ್ಮದಿರಂತೆ ಮಾನವೀಯತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ. ಇದು ನಮ್ಮ ಸಂವಿಧಾನದ ಮೂಲ ಆಶಯ. ಈಗ ಸಂವಿಧಾನ ಜಾರಿಗೆ ಬಂದು ಎಷ್ಟು ವರ್ಷ ಆಯಿತು? 76 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 79 ವರ್ಷ ಆಯಿತು. 79 ವರ್ಷಗಳು ಸಂವಿಧಾನ ಜಾರಿಯಾಗಿ 76 ವರ್ಷಗಳು. ಇಷ್ಟಾದರೂ ಕೂಡ ಸಮಾಜದಲ್ಲಿ ಅಸಮಾನತೆ ಹೋಗಿಲ್ಲ. ಸಂವಿಧಾನ ಜಾರಿ ಆದ ಮೇಲೆ ವಿರೋಧ ಮಾಡಿದವರು ಯಾರು? ಯಾರು ವಿರೋಧ ಮಾಡಿದವರು? ಆರ್ಗನೈಸರ್ ಅಂತ ಒಂದು ಪತ್ರಿಕೆ ಇದೆ. RSS ನ ಮುಖವಾಣಿ ಅದು ಗೊತ್ತಾ ನಿಮಗೆ? ಆರ್ಗನೈಸರ್ ಅಂತ ಇಂಗ್ಲಿಷ್ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಬರೆದರು, ಸಂವಿಧಾನದ ವಿರುದ್ಧವಾಗಿ ಬರೆದರು. ಅದು ಬರೆದವರು ಯಾರು? RSSನವರು. ಈಗ ಅಂಬೇಡ್ಕರ್ನ ಹಾಡಿ ಹೊಗಳಿ ಮಾಡ್ತಾರೆ. ನೀವು ತಿಳ್ಕೋಬೇಕು ಎಲ್ಲ. RSS ಮಹಾತ್ಮ ಅಂಬೇಡ್ಕರ್ ಅವರನ್ನ ಇದೇ RSSನ ಜನ ಹೊಗಳ್ತಾರೆ. ಅಂಬೇಡ್ಕರ್ ಅವರು 1952ನೇ ಇಸ್ವಿ ಮೊದಲನೇ ಎಲೆಕ್ಷನ್ ನಿಂತ್ಕೊಂಡು ಸೋತರು. ಅದಕ್ಕೆ ಭಾರತೀಯ ಜನತಾ ಪಕ್ಷದವರು RSSನವರು ಏನು ಹೇಳ್ತಾರೆ ಅಂತಂದ್ರೆ, ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ಕಾಂಗ್ರೆಸ್ನವರು. ಬರೀ ಸುಳ್ಳೆ. ಅಂಬೇಡ್ಕರ್ ಅವರು 1952 ಇಸ್ವಿನಲ್ಲಿ ಸೋತ ಮೇಲೆ ಅವ್ರ ಸ್ನೇಹಿತರಿಗೆ ಒಂದು ಪತ್ರ ಬರೆದಿದ್ದಾರೆ. ನನ್ನ ಸೋಲಿಗೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಡಾಂಗೆ, ಮತ್ತೆ ಸಾವರ್ಕರ್. ಸಾವರ್ಕರ್ ಯಾರು? ಹಿಂದೂ ಮಹಾಸಭಾದ ಅಧ್ಯಕ್ಷರು. ಸೋಲಿಸಿದವರು ಡಾಂಗೆ, ಕಮ್ಯುನಿಸ್ಟ್ನ ಡಾಂಗೆ ಮತ್ತು ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್. ಅವನು ವೀರ ಸಾವರ್ಕರ್ ಆಗ್ಬಿಡ್ತಾನೆ.
ಯಾವಾಗ ಅದನ್ನ ಗೊತ್ತಿಲ್ಲ ನನಗೆ. ವೀರ ಸಾವರ್ಕರ್ ನನಗೆ ಯಾರು ಕೊಟ್ಟರ ಬಿರುದನ್ನ, ಯಾರು ಕೊಟ್ಟರ ಗೊತ್ತಿಲ್ಲ. ವೀರ ಸಾವರ್ಕರ್ ಅವರೇ ಕೊಟ್ಕೊಂಡಿರೋದು ಬಿರುದನ್ನ. ಮತ್ತೆ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ಲಿಲ್ಲ, ಸಂವಿಧಾನದ ಪರ ಇರಲಿಲ್ಲ. ಅದಕ್ಕೆ ನಾವು ಹೇಳೋದು ಸಂವಿಧಾನದ ವಿರೋಧಿಗಳು ಯಾರು? ಬಿಜೆಪಿಯವರು, RSSನವರು. ಯಾಕಂತಂದ್ರೆ 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. 1925. ಅದರ ಸರಸಂಚಾಲಕರು ಯಾರು? ಅಧ್ಯಕ್ಷರಾಗಿದ್ದವರು ಎಡ್ಗೆ ವಾರ್. ಎಡ್ಗೆ ವಾರ್. ಅವ್ರು ಯಾವತ್ತಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ? ಆಮೇಲೆ ಗುರೂಜಿ ಅಂತ ಆದ್ರು 1940ನೇ ಇಸ್ವಿನಲ್ಲಿ. ಅವ್ರು ಯಾವತ್ತಾದ್ರು ಭಾಗವಹಿಸಿದ್ರ? ಜೈಲಿಗೆ ಹೋಗಿದ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ? ಆಸ್ತಿ ಪಾಸ್ತಿ ಕಳ್ಕೊಂಡಿದ್ರ? ಅಥವಾ ಇನ್ಯಾರಾದರೂ ಭಾಗವಹಿಸಿದ್ರ? ಯಾರೂ ಭಾಗವಹಿಸುತ್ತಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಕಾಂಗ್ರೆಸ್ಸು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದ ಫಲ ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ ಏನು ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಹೇಳಬೇಕು ನೀವು. ಆಯ್ತಪ್ಪ, ಈ ದೇಶದಲ್ಲಿ ಎಷ್ಟು ಅಣೆಕಟ್ಟುಗಳಿದ್ದಾವೆ? ಯಾವ್ದಾದ್ರು ಒಂದು ಕಟ್ಟಿದ್ದಾರೆ ನಮ್ಮ? ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ? ಮತ್ತೆ RSSನವರು ಹೆಂಗೆ ದೇಶಭಕ್ತರಾದರು? ಸ್ವಯಂ ಘೋಷಿತ ದೇಶಭಕ್ತರು. ಮಹಾತ್ಮ ಗಾಂಧೀಜಿನೇ ಕೊಂದಾಕಿದಂತ ಪಕ್ಷ ಅವರು. ಮಹಾತ್ಮ ಗಾಂಧೀಜಿನೇ ಕೊಂದಾಕ್ತವ್ರು. ಅದಕ್ಕೆ ಚಿತಾವಣೆ ಮಾಡಿದವರು ಯಾರು? ಕೋರ್ಟ್ನಲ್ಲಿ ಡಿಸ್ಚಾರ್ಜ್ ಆಗಿರ್ಬೋದು, ಜಡ್ಜ್ಮೆಂಟ್ನಲ್ಲಿ ಸಾಕ್ಷಿಗಳಿಲ್ದೇನೆ ಡಿಸ್ಚಾರ್ಜ್ ಆಗಿರ್ಬೋದು. ಆದರೆ ಸಾವರ್ಕರ್ ಚಿತಾವಣೆ ಮಾಡಿದವರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಅವರ ಹೋರಾಟ ಏನೂ ಇಲ್ಲ, ಜೀರೋ. ಆದರೂ ದೇಶಭಕ್ತರು. ಅದಕ್ಕೆ ನಮ್ಮ ಸಂವಿಧಾನ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರಲ್ಲ ಸಂವಿಧಾನ. ಈ ಸಂವಿಧಾನ ಬರಕ್ಕೆ ಮುಂಚಿತವಾಗಿದ್ದದ್ದು ಯಾವುದು? ಮನುಶಾಸ್ತ್ರ. ಈ ಚತುರ್ವರ್ಣ ವ್ಯವಸ್ಥೆ ಬರಲಿಕ್ಕೆ ಕಾರಣ ಯಾವುದು? ಮನುಶಾಸ್ತ್ರ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಅಸ್ಪೃಶ್ಯರು ಅಂತ ಜಾತಿ ವಿಂಗಡಣೆ ಆಯ್ತಲ್ಲ, ಇದನ್ನ ಮಾಡಿದವರು ಯಾರು? ಮತ್ತೆ ಇದು ಹೋಗ್ಬೇಕು ಅಂತ ಹೋರಾಟ ಮಾಡಿದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ನ್ಯೂನತೆಗಳು, ದೋಷಗಳು, ಅದರಲ್ಲಿರ್ತಕ್ಕಂಥ ಅಸ್ಪಷ್ಟತೆಗಳು ಅವೆಲ್ಲ ಹೋಗ್ಲಾಡಿಸ್ಲಿಕ್ಕೋಸ್ಕರ ಬಹಳ ಪ್ರಯತ್ನ ಮಾಡಿದ್ರು ಅಂಬೇಡ್ಕರ್. ಪ್ರಯತ್ನ ಮಾಡಿದ್ರು ಕೂಡ ಅದು ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ.
ಅದಕ್ಕೆ ಮನುಶಾಸ್ತ್ರ ಇದೆಯಲ್ಲ ಅದನ್ನು ಸುಟ್ಟಾಕ್ಬಿಟ್ರು. ಮನುಶಾಸ್ತ್ರ ಸುಟ್ಟಾಕ್ತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆ ಸುಟ್ಟಾಕಿದ್ರು? ಯಾಕಂತಂದ್ರೆ ಭಾರಿ ಪ್ರಯತ್ನ ಮಾಡಿದ್ರು ಹಿಂದೂ ಶಾಸ್ತ್ರ ಸುಧಾರಣೆ ಮಾಡಲಿಕ್ಕೆ, ಆಮೇಲೆ ಹಿಂದೂ ಧರ್ಮನ ಸುಧಾರಣೆ ಮಾಡಲಿಕ್ಕೆ ಆಗಲೇ ಇಲ್ಲ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲೇ ಅಸ್ಪೃಶ್ಯತೆಯ ಅನುಭವವನ್ನು ಪಡ್ಕೊಂಡಿದ್ರು. ನಿಮಗೆ ಗೊತ್ತಾ, ಶಾಲೆಯಲ್ಲಿ ಅವ್ರಿಗೆ ನೀರು ಕೊಡ್ತಿದ್ದವ್ರು ಯಾರು ಗೊತ್ತಾ? ಜವಾನರು ಮೇಲ್ಗಡೆಯಿಂದ ಸುರಿತಿದ್ರು ಹಿಂಗೆ. ಜವಾನ ಒಂದು ವೇಳೆ ಜವಾನ ಇಲ್ಲದೆ ಹೋದ್ರೆ ಅವ್ರಿಗೆ ನೀರೇ ಇಲ್ಲ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ಕೊಂಡಿದ್ದಾರೆ. ಜವಾನ ಇಲ್ಲದ ದಿನಕ್ಕೆ ನನಗೆ ನೀರು ಕುಡಿಯಕ್ಕೆ ನೀರೇ ಯಾರು ಕೊಡ್ತಿರ್ಲಿಲ್ಲ ಅಂತ. ಅಷ್ಟು ಮಟ್ಟಿಗೆ ಅಸ್ಪೃಶ್ಯತೆಯ ಕರಾಳ ಅನುಭವ ಆಗಿತ್ತು ಅವರಿಗೆ. ಅದಕ್ಕೋಸ್ಕರನೇ ಹೋರಾಟ ಮಾಡಿದ್ರು. ಎಲ್ಲ ದಮನಿತರಿಗೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಸಮಾನ ಅವಕಾಶಗಳನ್ನು ಕೊಟ್ಟಿರೋದು. ನಾವು ಸಂವಿಧಾನ ಬರಕ್ಕೆ ಮುಂಚಿತವಾಗಿ ಶೂದ್ರರು ವಿದ್ಯೆ ಕಲಿಯಾಗಿರ್ಲಿಲ್ಲ. ಸಂವಿಧಾನ ಬಂದ ಮೇಲೆ ಎಲ್ರಿಗೂ ಸಮಾನವಾಗಿ ವಿದ್ಯೆ ಕಲೀಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಇಲ್ಲಿ ಇರೋರೆಲ್ಲ MLAಗಳು MLCಗಳು ಆಗಿದಾರಲ್ಲ, ಮಂತ್ರಿಗಳು ಎಲ್ಲ ಆಗಿದಾರಲ್ಲ, ಅವರೆಲ್ಲ ಆಗ್ಲಿಕ್ಕೆ ಸಂವಿಧಾನ ಕಾರಣ. ಇಲ್ಲಿ ಸಂವಿಧಾನ ಬರದೇ ಹೋದ್ರೆ ನಾವೆಲ್ಲ ಕುರಿನೋ ಎಮ್ಮೆನೋ ಕಾಯ್ಕೊಂಡಿರ್ಬೇಕಾಗಿತ್ತು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾಗಿತ್ತು ಅಲ್ವಾ? ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನ ನಾವು ಜ್ಞಾಪಕ ಇಟ್ಕೊಂಡು ಅದನ್ನ ಮುಂದುವರಿಸ್ತಕ್ಕಂಥ ವಿಚಾರಗಳಿದಾವಲ್ಲ, ಅಂಬೇಡ್ಕರ್ ಅವರ ವಿಚಾರಗಳಿದೆಯಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಒಂದು ಎಚ್ಚರಿಕೆ ಮಾತು ಹೇಳಿದ್ದಾರೆ ಅವರು. ನಾನು ಸಂವಿಧಾನದ ಎಂಥದ್ದು ಈಕ್ವಾಲಿಟಿ, ಸಾಮಾಜಿಕ ನ್ಯಾಯ, ಅದರ ರಥ ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಪ್ಪ. ನಿಮಗೆ ಸಾಧ್ಯವಾದರೆ ಮುಂದಕ್ಕೆ ಎಳೀರಿ, ಆದರೆ ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಅಲ್ಲೇ ಬಿಟ್ಬಿಡಿ. ಯಾರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಎಳಿತಾರೆ, ಎಲ್ಲ ಬಿಟ್ಬಿಡಿ ಅತ್ತಿಗೆ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅಂತ ಹೇಳಿದ್ರು. ಈ ಎಚ್ಚರಿಕೆನ ಸದಾ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಲ್ವಾ? ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ, ಸಾಮಾಜಿಕ ಬದಲಾವಣೆ ಆಗಬೇಕಾದ್ರೆ, ಆರ್ಥಿಕ ಬದಲಾವಣೆ ಆಗಬೇಕಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ನಿಮಗೆ ಹಕ್ಕುಗಳೆಲ್ಲ ಸಿಗ್ಬೇಕಲ್ಲ, ಈ ಹಕ್ಕುಗಳು ದೊರಕಬೇಕಾದ್ರೆ ರಾಜಕೀಯ ಹಕ್ಕು, ಶೈಕ್ಷಣಿಕ ಹಕ್ಕು, ಆರ್ಥಿಕ ಹಕ್ಕು, ಸಾಮಾಜಿಕ ಹಕ್ಕು, ರಾಜಕೀಯ ಹಕ್ಕು ಇವೆಲ್ಲ ಸಿಗ್ಬೇಕಾದ್ರೆ ಏನ್ ಮಾಡಬೇಕು? ಶಿಕ್ಷಣ ಇರಬೇಕು. ಶಿಕ್ಷಣದಿಂದ ಮಾತ್ರ ಎಲ್ಲ ಸಂಕೋಲೆಗಳನ್ನ ಪರಿಹಾರ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಸುಮ್ಮನೆ ಸಿಕ್ಕೋದಿಲ್ಲ. ಯಾಕಂತಂದ್ರೆ ಈ ವ್ಯವಸ್ಥೆ ಬಹಳ ಗಟ್ಟಿಯಾಗ್ಬಿಟ್ಟಿದೆ, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಅದಕ್ಕೋಸ್ಕರ ಸಂಘಟನೆ ಮಾಡಬೇಕು, ಸಂಘಟನೆ ಮೂಲಕ ಹೋರಾಟ ಮಾಡಬೇಕು. ನಿಮಗೆ ಹಕ್ಕುಗಳು ಅಷ್ಟು ಸುಲಭ ಸಿಕ್ಕೋದಿಲ್ಲ.
ಈ ಹಕ್ಕುಗಳು ನಿಮಗೆಲ್ಲ ಸಿಕ್ಬೇಕಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ 3 ಮಂತ್ರಗಳನ್ನು ಹೇಳಿದಾರಲ್ವಾ, ಅದನ್ನು ನಾವೆಲ್ಲರೂ ಕೂಡ ತಪ್ಪದೇ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಸಂಘಟನೆ ಮಾಡಬೇಕು, ಆಮೇಲೆ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಹೋರಾಟ ಅನಿವಾರ್ಯ. ಯಾಕಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಬಹಳ ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಅದ್ರ ಜೊತೆಗೆ ಅದನ್ನು ಗಟ್ಟಿ ಮಾಡ್ತಕ್ಕಂಥ ಜನ ಇದ್ದಾರೆ, ಪಟ್ಟಭದ್ರ ಹಿತಾಸಕ್ತರು. ಗಟ್ಟಿ ಮಾಡ್ತಕ್ಕಂಥ ಜನ ಇದ್ದಾರೆ. ಎಷ್ಟು ವರ್ಷ ಆಯ್ತು ಬುದ್ಧ ಹೇಳಿ? 7,500 ವರ್ಷ ಬುದ್ಧ ಇದ್ದದ್ದು. ಆಮೇಲೆ ಬಸವಣ್ಣ ಎಷ್ಟು ವರ್ಷ ಆಯ್ತು? 850 ವರ್ಷ, 12ನೇ ಶತಮಾನ. ಬಸವಣ್ಣ, ಅಂಬೇಡ್ಕರ್ ಸಂವಿಧಾನ ಕೊಟ್ಟು ಎಷ್ಟು ವರ್ಷ ಆಯ್ತು? 79 ವರ್ಷ ಆಯ್ತು, ಅಲ್ಲ 76 ವರ್ಷ ಆಯ್ತು. ಇನ್ನು ವ್ಯವಸ್ಥೆ ಬದಲಾವಣೆ ಆಗಿಲ್ಲ. ಆಗಿದೆಯಾ? ಜಾತಿ ವ್ಯವಸ್ಥೆ ಹೋಗಿದೆಯಾ? ಆಮೇಲೆ ವಿದ್ಯಾವಂತರು ಮೂಢನಂಬಿಕೆಗಳಿಂದ ದೂರ ಆಗಿದಾರ? ಇನ್ನೂ ಇಲ್ಲ. ಈಗ ಬಸವಣ್ಣವರು ಕರ್ಮ ಸಿದ್ಧಾಂತನೇ ತಿರಸ್ಕಾರ ಮಾಡಿಬಿಟ್ರು, ವಿರೋಧ ಮಾಡಿದ್ರು ಅಲ್ವಾ? ಮಾಡಿದ್ರ ಇಲ್ವಾ? ಈಗಲೂ ಕರ್ಮ ಸಿದ್ಧಾಂತ ಇಟ್ಕೊಂಡಿದೀವಲ್ಲ. ನೀ ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ನೀನ್ ಯಾಕೆ ಬಡವನಾಗಿದ್ಯಾ, ನೀನ್ ಯಾಕೆ ಸೂರಿಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಈ ಜನ್ಮದಲ್ಲಿ ಅದಕ್ಕೋಸ್ಕರ ಹಿಂಗ್ ಹುಟ್ಬಿಟ್ಟಿದ್ದೀನಿ ನಾನು ಅಂತ. ಇದು ಹೇಳ್ಕೊಟ್ರವ್ರು ಯಾರು ಗೊತ್ತಾ? ಮನುವಾದಿಗಳೇ. ಮನುವಾದಿಗಳೇ ಗಟ್ಟಿ ಮಾಡ್ಬಿಟ್ಟಿರೋದು. ಹೇಳಿ 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 ಇದನ್ನ ಹೇಳಿ ಗಟ್ಟಿ ಮಾಡ್ಬಿಟ್ಟಿರೋದು. ಅದನ್ನೇ ನೀವು ಬದುಕಬೇಕು, ಅದನ್ನೇ ನಂಬ್ಕೊಂಡು ಬದುಕಬೇಕು. ಇದರ ವಿರುದ್ಧ ಇದ್ದವರು ಅಂಬೇಡ್ಕರ್ ಅವರು. ಅದನ್ನ ನಾವು ಸ್ವಲ್ಪ ನೀವೆಲ್ಲ ಫಾಲೋ ಮಾಡಬೇಕು ಅಷ್ಟೇ. ಅದನ್ನು ಫಾಲೋ ಮಾಡಿದ್ರೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಅಲ್ವಾ? ಅದಕ್ಕೆ ಎಂಥ ಶಿಕ್ಷಣ ಇರಬೇಕು ಅಂತಂದ್ರೆ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು, ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು. ಶಿಕ್ಷಣ, ನಾನು ಡಾಕ್ಟರ್ ಆಗ್ಬಿಟ್ಟಿದ್ದೀನಿ, ಇಂಜಿನಿಯರ್ ಆಗ್ಬಿಟ್ಟಿದ್ದೀನಿ, ಪ್ರೊಫೆಸರ್ ಆಗ್ಬಿಟ್ಟಿದ್ದೀನಿ, ವಿಜ್ಞಾನಿ ಆಗ್ಬಿಟ್ಟಿದ್ದೀನಿ ಅಂತಂದ್ರೆ ಸಾಲದು. ವೈಚಾರಿಕತೆ, ವೈಜ್ಞಾನಿಕತೆ ಮತ್ತೆ ಮಾನವೀಯತೆ ಇಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಕ್ಬೇಕು. ಈ ಶಿಕ್ಷಣ ಸಿಕ್ಕಿದ್ರೆ, ಎಲ್ರಿಗೂ ಸಿಕ್ಕಿದ್ರೆ ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸಿನ ಭಾರತ, ಅಂತ ಭಾರತವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ. ಜಾಸ್ತಿ ಮಾತಾಡಿದ್ನೇನಮ್ಮ? ಜಾಸ್ತಿ ಮಾತಾಡದ್ನ? ಇಲ್ಲ ಇಲ್ಲ, ಮಾತಾಡಿಲ್ಲ. ಏನು ಆಯ್ತು. ಈಗ ನಿಮ್ಗೆ ನನಗೆ ಭಾಷಣ ಮಾಡೋ ಅವಕಾಶ ಸಿಕ್ಕಿದೆ.
ಜನರಿಗೆ ನಿಮಗೆ ಸತ್ಯ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ನೀವು ಇದನ್ನ ಕಾಂಗ್ರೆಸ್ಸಿಗರಾಗಿ ಇದನ್ನ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ ನಿಮ್ಮ ಜೀವನದಲ್ಲಿ. ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತ ಅನ್ಕೊಂಡಿದ್ದೀನಿ ನಾನು. ಅದನ್ನ ನಾವೆಲ್ಲರೂ ಕೂಡ ಮಾಡೋಣ, ನನ್ನೂ ಸೇರಿ ನಾನು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಅಧ್ಯಕ್ಷರಿಗೆ, SC ಘಟಕದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಗೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.